पंचवशीकरण मंत्र। मोहकम मोहकम कहाँ से आया, यह किसका संदेश लाया, किसको रोली, किसको चंदन, किसको पुलो बलासा, अंजना काल को भैरो जोगिनी, छोड़ाम काल को मोड़ो, मुख को छोड़ो, सत्य वचन आदेश, ಗುರು ಘೋರಕನಾಥಕ. ಸಾಧಕನು ತನ್ನ ರಾಶಿಯ ಹರಳಿನ ಉಂಗುರವನ್ನು ತೆಗೆದುಕೊಂಡು ಹಳದಿ ವಸ್ತ್ರ ಧರಿಸಿ ಹಳದಿ ವರ್ಣದ ಆಸನದ ಮೇಲೆ ದಕ್ಷಿಣಾಭಿಮುಖವಾಗಿ ಕುಳಿತು ಉಂಗುರವನ್ನು ತನ್ನ ಸಮ್ಮುಖ ಇರಿಸಿಕೊಂಡು ಏಕಾಗ್ರತೆಯಿಂದ ಅದನ್ನು ದೃಷ್ಟಿಸುತ್ತಾ ಈ ಮಂತ್ರವನ್ನು 3 ಮಾಲೆ ಎಷ್ಟು ಜಪಿಸಬೇಕು. ಪ್ರಕ್ರಿಯೆಯನ್ನು ಯಥಾವತ್ತಾಗಿ 5 ದಿನಗಳ ಪರ್ಯಂತ ಮಾಡಬೇಕು. 5 ದಿನಗಳ ನಂತರ ಈ ಉಂಗುರವನ್ನು ಬಲಹಸ್ತದ ಯಾವುದೇ ಬೆರಳಿನಲ್ಲಿ ಧರಿಸಬೇಕು. ಇದಾದ 1 ತಿಂಗಳ ನಂತರ ಕಾಗದವೊಂದರ ಮೇಲೆ ಕಾಡಿಗೆ ಮಸಿಯಿಂದ ಸಾಧ್ಯ ಸ್ತ್ರೀ ಅಥವಾ ಪುರುಷನ ನಾಮವನ್ನು ಬರೆದು ಅದನ್ನು ಉಂಗುರದ ಮೇಲೆ ಇರಿಸಿದರೆ ಆ ಸ್ತ್ರೀ ಅಥವಾ ಪುರುಷ ಸಾಧಕನ ವಶವರ್ತರಾಗುತ್ತಾರೆ. 2ನೇ ಮಂತ್ರ. ಓಂ ನಮೋ ರುದ್ರಾಯ ಕಪಿಲಾಯ ಭೈರವಾಯ ತ್ರಿಲೋಕಿನಾಥಾಯ ಓಂ ಹ್ರೀಂ ಪಟ್ ಸ್ವಹ. ಯಾವುದೇ ರವಿವಾರದಂದು ಗುಗ್ಗಳ ದೀಪ ಧೂಪಾದಿಗಳನ್ನು ಬೆಳಗಿಸಿ ಈ ಮಂತ್ರವನ್ನು 21 ಸಹಸ್ರ ಸಂಖ್ಯೆಯಷ್ಟು ಜಪಿಸಿಕೊಳ್ಳಬೇಕು. ಪ್ರಯೋಗ ಕಾಲದಲ್ಲಿ ಸಾಧಕನು ಈ ಮಂತ್ರವನ್ನು 1 ಮಾಲೆ ಬಾರಿ ಜಪಿಸಿ ಲವಂಗವನ್ನು ಅಭಿಮಂತ್ರಿಸಿ ಯಾರಿಗೆ ತಿನ್ನಿಸಲಾಗುತ್ತದೋ ಅವರು ಸಾಧಕನಿಗೆ ವಶವರ್ತರಾಗುತ್ತಾರೆ. ಇದು 3ನೇ ಮಂತ್ರ. ಓಂ ನಮೋ ಚಾಮುಂಡಾ ಜಯ ಜಯ ವೈಶ್ಯಮಾನಾಯ ಜಯ ಜಯ ಸರ್ವತ್ವಃ ನಮಃ ಸ್ವಾಹ. ಸರ್ವಪ್ರಥಮ ಸಾಧಕನು ಈ ಮಂತ್ರವನ್ನು 1 ಲಕ್ಷ ಸಂಖ್ಯೆಯಲ್ಲಿ ಜಪಿಸಿ ಸಿದ್ಧಿಸಿಕೊಳ್ಳಬೇಕು. ತದನಂತರ ಯಾವುದೇ ರವಿವಾರದಂದು ಗುಲಾಬಿ ಪುಷ್ಪದ ಮೇಲೆ ಈ ಸಿದ್ಧ ಮಂತ್ರವನ್ನು 7 ಬಾರಿ ಜಪಿಸಿ ಅದನ್ನು ಯಾರಿಗೆ ಪ್ರದಾನಿಸಿದರೂ ಅವರು ವಶಭೂತರಾಗುತ್ತಾರೆ. 4ನೇ ಮಂತ್ರ. ಓಂ ಸರ್ವಲೋಕ ವಶೀಕರಾಯ ಕುರು ಕುರು ಸ್ವಹ. ಈ ಮಂತ್ರವನ್ನು 108 ಬಾರಿ ಜಪಿಸಿ ಸಿದ್ಧಿಸಿಕೊಳ್ಳಬೇಕು. ನಂತರ ಕಪ್ಪು ವರ್ಣದ ಹಸುವಿನ ಹಾಲಿನಲ್ಲಿ ಶಾಜೀರಿಗೆ ಬೀಜ ಅರೆದು ಅದರಿಂದ ತಿಲಕ ಒರೆಸಿಕೊಂಡು ಕೊಂಡರೆ ನೋಡೋರೆಲ್ಲರೂ ಸಾಧಕನ ವಶವರ್ತರಾಗುತ್ತಾರೆ. ಹರತಾಳ, ಕುಂಕುಮ, ಮನಶೀಲೆ, ನಾಗರ ಮುಸ್ತ, ಕೊನ್ನಾರಿಗಡ್ಡೆ, ಕೊಟ್ಟು ಇವುಗಳನ್ನು ಅನಾಮಿಕ ಬೆರಳಿನ ರಕ್ತದಲ್ಲಿ ಸೇರಿಸಿ ಅರೆದು 7 ಬಾರಿ ಅಭಿಮಂತ್ರಿಸಿ ತಿಲಕಧಾರಣ ಮಾಡುವುದರಿಂದ ನೋಡಿದವರೆಲ್ಲರೂ ಸಾಧಕನಿಗೆ ವಶಭೂತರಾಗುತ್ತಾರೆ. ಒಂದು ವೇಳೆ ವಚಕೋಟ ಬ್ರಹ್ಮದಂಡಿ ಅಥವಾ ನೆರಳಲ್ಲಿ ಒಣಗಿಸಿದ ಸಹದೇವಿಯನ್ನು ಸೇರಿಸಿ ಅರೆದು ಅದನ್ನು ವೀಳ್ಯದೆಲೆ ಇರಿಸಿ ಯಾರಿಗಾದರೂ ತಿನ್ನಿಸಿದರೆ ಅವರು ಸಾಧಕನ ವಶವರ್ತರಾಗುತ್ತಾರೆ. ಬಂಧುಗಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 5ನೇ ಮಂತ್ರ. ಓಂ ಹ್ರೀಂ ಕಾಳಿ ಕಾಳಿ ಸ್ವಹ. ಸಾಧಕನು ಈ ಮಂತ್ರವನ್ನು 3 ರಸ್ತೆಗಳ ಕೂಡುವಲ್ಲಿ ಕುಳಿತು 1 ಲಕ್ಷ ಸಂಖ್ಯೆಯಲ್ಲಿ ಜಪ ಮಾಡಿದರೆ ಈ ಮಂತ್ರ ಸಿದ್ಧಿಯಾಗುತ್ತದೆ. ನಂತರ ಪ್ರಯೋಗ ಕಾಲದಲ್ಲಿ 108 ಬಾರಿ ಜಪಿಸಿ ಸಾಧ್ಯ ವ್ಯಕ್ತಿ ಸ್ತ್ರೀ ಪುರುಷ ಮೇಲೆ ಊದಿದರೆ ಅವನು ಎಷ್ಟೇ ಕಠಿಣ ಮನುಷ್ಯನಾಗಿದ್ದರೂ ಸಾಧಕನ ವಶವರ್ತರಾಗುತ್ತಾನೆ.